ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗನ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ನನ್ನ ಮಗಳು ಆಟ ಆಡ್ತಾ ಇದ್ಲು. ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದು ಆಟ ಆಡಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ಸ್ವಲ್ಪ ನಮ್ಮ ಬೇಕಾದವ್ರ ಮನೆಗೆ ಹೋಗಬೇಕಿತ್ತು. ಅವ್ರ ಮನೇಲಿ ಒಂದು ರೀಸೆಂಟಾಗಿ ಫಂಕ್ಷನ್ ಆಗಿತ್ತು, ತೊಟ್ಲು ಶಾಸ್ತ್ರದ್ದು. ಸೊ ಹೋಗಿರಲಿಲ್ಲ ಅವತ್ತು. ಹಾಗಾಗಿ ವಿಸಿಟ್ ಕೊಟ್ಟೆ, ಪಾಪುನು ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೀ ಕುಡ್ಕೊಂಡು ಬಂದ್ವಿ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಬಿಲ್ಡಿಂಗ್ ಕಡೆ ಹೋಗಿದ್ದರು, ಕರೆದ್ರು. ನಾನು ಪಾಪುನ ಕೊಟ್ಬರೋಣ, ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಅಂತ ಅಂದ್ಕೊಂಡೆ. ಬಾ ಅಂದರು, ಹಾಗಾಗಿ ಹೋಗಿದ್ದೆ. ಸೊ ಇದೆ ನಡೀತಾ ಇದೆ. ಅಲ್ಲಿ ಮೇಲ್ಗಡೆ ಮನೆಗಳು ಸ್ಟಾರ್ಟ್ ಆಗಿದ್ದಾವಂತೆ, ನೋಡಿರಲಿಲ್ಲ. ಹಾಗಾಗಿ ನೋಡ್ಕೊಂಡು ಬಂದಂಗೆ ಆಯಿತು ಅಂದ್ಕೊಂಡು ಹೋದೆ ಪಾಪು ಕರ್ಕೊಂಡು. ಇದೆರಡು ಡಬಲ್ ಬೆಡ್ರೂಮು. ಈ ಸೈಡು ಒಂದು ಸಿಂಗಲ್ ಬೆಡ್ರೂಮ್ ಮನೆ, ಇನ್ನೊಂದು ಡಬಲ್ ಬೆಡ್ರೂಮ್ ಮನೆ ನಡೀತಾ ಇದೆ ಕನ್ಸ್ಟ್ರಕ್ಷನ್ನು. ಹಾಗೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಆಮೇಲೆ ನೋಡಿದ್ರೆ ಚೆನ್ನಾಗಿರುತ್ತಲ್ವಾ, ಇಷ್ಟಿಷ್ಟ ಆಗಿತ್ತು ಅಂತ ನೆನಪಿರಲಿ ಅಂತ ಸ್ವಲ್ಪ ವೀಡಿಯೋಗಳು ಮಾಡಿಕೊಂಡೆ ಅಷ್ಟೇ. ಇಷ್ಟ ಆಗಿದೆ ಮನೆ. ಬಾಡಿಗೆ ಕೊಡೋದಕ್ಕೆ ಅಂತ ಮಾಡ್ತಾ ಇರೋದಿದು. ಟೋಟಲಿ 4 ಮನೆ ಆಗುತ್ತಂತೆ ಮೇಲೆ. ಹಾಗೆ ಸ್ವಲ್ಪ ರೆಡಿಯಾಗಿ ನನ್ನ ಸೊಸೆನ ನೋಡಬೇಕಿತ್ತು. ತುಂಬ ಕನ್ವರಿಸ್ತಿದ್ಲಂತೆ ಅತ್ತೆ ಅತ್ತೆ ಅಂತ. ಹಾಗಾಗಿ ಹೋಗೋಣ ಅಂದ್ಕೊಂಡು ನಾನು ನನ್ನ ಮಗಳು ಚಿಕ್ಕ ಪಾಪುಗೊಂದು ಬಟ್ಟೆ ತೊಗೊಂಡು ಹೋಗೋಣ ಅಂತ ಅಂಗಡಿಗೆ ಬಂದ್ವಿ. ಅಲ್ಲೇ ಬಸ್ ಸ್ಟಾಪ್ ಎದುರಿಗೇ ಇತ್ತು ಒಂದು ಅಂಗಡಿ. ಸೊ ಬಸ್ ರೆಡಿ ಇತ್ತು, ಬಂದು ಕೂತ್ಕೊಂಡ್ವಿ. ಖಾಲಿ ಇತ್ತು ನಾವು ಬಂದಾಗ. ಹಾಗೆ ನನ್ನ ಮಗಳು ಆಟ ಆಡಿಕೊಂಡು ನೋಡ್ತಾ ಕೂತಿದ್ಲು ಹೊರಗಡೆ ಇದೆಲ್ಲನ. ಬಸ್ ಸ್ಟಾಪೆಲ್ಲ ನೋಡ್ತಾ ಇದ್ಲು. ಹಾಯ್ ಮಾಡಿ ಪಾಪು ಅಂದೆ, ಹಾಯ್ ಮಾಡ್ತಾ ಇದ್ದಾಳೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಇನ್ನು ಬಸ್ ಫುಲ್ ಆಗೋ ತನಕ. ಪಾಪು ಹಾಯ್ ಮಾಡು. ಕೂತಿದ್ವಿ. ಎಂಜಾಯ್ ಮಾಡ್ತಾಳೆ ಹೊರಗಡೆ ಬಂದಾಗ. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ತುಂಬ ವೆಯ್ಟ್ ಮಾಡಿದ್ವಿ ಬಸ್ಸಲ್ಲಿ. ಆಮೇಲೆ ಬಸ್ ಸ್ಟ್ಯಾಂಡ್ ಬಿಡ್ತು. ಅಷ್ಟರೊಳಗೆ ನಮ್ಮ ಮಾಮ ಅಲ್ಲಿ ಬಂದು ಕಾಯ್ತಾ ಇದ್ದರು. ಬಸ್ ಇಳಿದ್ವಿ. ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗಳು ಮುಂದೆ ಕೂತಿದ್ದಾಳೆ ನೋಡಿ, ಮುಂದೆ ಕೂತಿದ್ಲು. ಸ್ವಲ್ಪ ಹಾಗೆ ನಿದ್ದೆ ಮಾಡೋ ಥರ ಮಾಡಿದ್ಲು. ಅಷ್ಟರಲ್ಲಿ ಮನೆ ಬಂತು. ನನ್ನ ಸೊಸೆ ನೋಡ್ರಿ ನಾನು ನೋಡಿ ನಾಚ್ಕೊಂಡು ಹೋಗ್ತಿದ್ದಾಳೆ ಅವ್ರ ಅಜ್ಜಿ ಹತ್ರ. ಆಮೇಲೆ ಬಂದ್ಲು. ಹಾಗೆ ಚಿಕ್ಕ ಪಾಪುನು ನೋಡಿಕೊಂಡು, ನಾಮಕರಣ ಆದಮೇಲೆ ಇದೇ ಫಸ್ಟ್ ಟೈಮ್ ಬಂದಿದ್ದು. ಮಾತಾಡಿಸ್ಕೊಂಡು ಕೂತಿದ್ವಿ. ಹಾಗೆ ಸ್ವಲ್ಪ ಟೀ ಕುಡ್ಕೊಂಡು ಚೆನ್ನಾಗಿತ್ತು. ನನ್ನ ಸೊಸೆ ಇಲ್ಲಿ ತನಕನೂ ಹೊರಗೆ ಹೋಗಿ ನೋಡಿರಲಿಲ್ಲಂತೆ. ನನ್ನ ಮಗಳು ಬಂದ ತಕ್ಷಣ ಫುಲ್ ಹೊರಗಡೆನೇ ಅವಳದು ಆಟ ಎಲ್ಲ ನೋಡಿ. ಕುರ್ಕುರೆ ತಿನ್ಕೊಂಡು ಆಟ ಆಡ್ತಿದ್ದಾರೆ. ಲಾಸ್ಟಲ್ಲಿ ಪಾಪುನ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಸೊ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.